ಹಾಯ್ ಎವ್ರಿವನ್. ಇವಾಗ ನೋಡಿ ನಮ್ಮ ಹತ್ರ ಒಂದು ಟೊಯೋಟಾ ಹೈರೈಡರ್ ಗಾಡಿ ಬಂದಿದೆ. ಸೊ ಹೈರೈಡ್ರಿಗೆ ಬೇಸ್ ಮಾಡಲ್ಗೆ ಆಲ್ಮೋಸ್ಟ್ ಇದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗಾಡಿಗೆ ನೆಸೆಸಿಟಿ ಏನಿದೆ ಅಷ್ಟು ನಾವು ಬೇಸ್ ಟು ಟಾಪ್ ಎಸೆಸರೀಸ್ ಆಲ್ಮೋಸ್ಟ್ 80 to 85% ಮಾಡಿದ್ದೀನಿ. ಸೊ ಗಾಡಿ ಬಂದ್ಬಿಟ್ಟು ಇದು ನಂಬರ್ ನೋಡ್ಬೋದು ನೀವು KA17 ಚಳ್ಳಗಿರಿಯಿಂದ ಬಂದಿರೋದು. ಸೊ ಚಳ್ಳಗಿರಿ, ಶಿವಮೊಗ್ಗ, ಹುಬ್ಳಿ, ಹಾಸನ ಇದೆಲ್ಲ ಅಲ್ಲಿಂದ. ಸೊ ಇವ್ರು ನಮ್ಮ ಫ್ರೆಂಡ್, ಇವರು ಇನ್ನೊಂದು ಗಾಡಿ ಮಾಡಿಸ್ಕೊಂಡು ಹೋಗಿದ್ರು. ಸೊ ಇವ್ರು ಇವಾಗ ಅವ್ರ ಗಾಡಿ ಮಾಡಿಸಿದ್ರಂತ ಅವ್ರಿಗೂ ಇವರು ಕಳಿಸಿದ್ದಾರೆ. ಕಾಮ್ ಮಚಾ ದಿಖಾ ತುಮ್ನ. ಸೊ ಇವ್ರು ಬಂದ್ಬಿಟ್ಟು ಒಂದು 2 days ಮುಂಚೆ ಫೋನ್ ಮಾಡಿದರು. ಸೊ 11:30 12 o'clock ಬಂದ್ರೂ ನೈಟ್ ಇವಾಗ 11 ಗಂಟೆ ಆಗ್ತದೆ. ಸೊ ಆ ಟೈಮ್ಗೂ ಈ ಗಾಡಿ ಮುಗಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಇದರಲ್ಲಿ ನಿಮಗೆ ಬೆಸ್ಟ್ ಟು ಟಾಪ್ ಆಗಿದೆ. ಬಟ್ ವಿಡಿಯೋ ನೋಡಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಹಳೆ ಐಟಮ್ ಎಲ್ಲ ನಿಮ್ಮದು ಇಲ್ಲಿ ಬಿಚ್ಚಿದ್ದೀನಿ, ನೋಡ್ಬೋದು ನೀವು. ಈ ಹಳೆ ಐಟಮ್ ಎಲ್ಲ ಸಪ್ರೇಟ್ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಬಿಚ್ಚಿಬಿಟ್ಟು ಇದರಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ಈ ಹೊಸ ಐಟಮ್ ಏನಾಗಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಇನ್ಸೈಡಿಂದನೂ ಕೆಲಸ ಆಗಿದೆ, ಇದರಲ್ಲಿ ಔಟ್ಸೈಡ್ನಲ್ಲಿನೂ ಕೆಲಸ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಇದು ಒಂದು ಬ್ರ್ಯಾಂಡೆಡ್ ಸಿಸ್ಟಮ್, ನೀಡ್ ಫಾರ್ ಸ್ಪೀಡ್ ಅಂತ. OLED ಇದು 4GB 64GB 360 ಇರೋದಕ್ಕೆ ಸಪೋರ್ಟು. ಇದು ಒಂದು ಸಿಸ್ಟಮ್ ಒಂದು ಫಿಟ್ ಆಗಿದೆ. ಸೊ ಫ್ರಂಟು ಕಾಂಪೊನೆಂಟು, ಹಿಂದ್ಗಡೆ ಕೋಎಕ್ಸೆಲ್ದು ಮೊರಲ್ ಬ್ರ್ಯಾಂಡ್ ಬಂದ್ಬಿಟ್ಟು ಇದು ಮೊರಲ್ದು ಫಿಟ್ ಆಗಿರೋದು. ಸೊ ಇದು ಎಲ್ಲ ಲಿಮಿಟೆಡ್ ಬ್ರ್ಯಾಂಡ್, ಇದು ಎಲ್ಲ ಲೈಕ್ ಇವಾಗ ಕಡಿಮೆ ಬ್ರ್ಯಾಂಡು ಆ ಥರ ಇಲ್ಲ. ಇದು ಫಿಟ್ ಮಾಡಿದ್ರೂ ನಾವು ಡೋರ್ ಡ್ಯಾಂಪಿಂಗ್ ಮಾಡಿಬಿಟ್ಟು ಈ ಫಿಟ್ಟಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತಾನೆ. ಡೋರ್ಗೆ ಡ್ಯಾಂಪಿಂಗ್ ಮಾಡಿ ಇದಕ್ಕೆ ವಾಟರ್ ಗಾರ್ಡ್ ಹಾಕಿ ಈ ಫಿಟ್ಟಿಂಗ್ ನೋಡ್ಬೋದು. ಫ್ರಂಟು ತಿರ್ಗಿ ಅಲ್ಲಿ ಬ್ಯಾಗ್ ಬಂದರೆ ನೀವು ಬ್ಯಾಗೂ ಫಿಟ್ಟಿಂಗ್ ಇದು ನೋಡ್ಬೋದು. ಬಟ್ ಏನಂದರೆ ನಮ್ಮ ಸಜೆಷನ್ನು, ಆ ಬ್ಲೂ ಕಲರ್ ರಿಂಗ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಆ ರಿಂಗ್ ನೀವು ಎಲ್ಲಿನೂ ಹಾಕ್ಸಿ ಸ್ಪೀಕರು ಅದು ಹಾಕ್ಸಿ. ಯಾಕೆಂದರೆ ಅದರಲ್ಲಿ ಬೆನಿಫಿಟ್ಟು ಬೇಜಾನಿದೆ. ಎಫೆಕ್ಟ್ ಬರೋಕ್ಕೂ ಅಷ್ಟೇ, ಸ್ಪೀಕರ್ ಹಾಳಾಗಲ್ಲ ನಿಮಗೆ. ಆ ಎಫೆಕ್ಟೇ ಬೇರೆದು ಇರ್ತದೆ, ಆ ಕ್ವಾಲಿಟಿನೇ ಬೇರೆ ಇರ್ತದೆ. ಸೊ ನೆಕ್ಸ್ಟ್ ಇದಕ್ಕೆಲ್ಲ ಸ್ಟೇಲಿಂಗ್ ಕಿಟ್ಟು, ಈ ಕಿಟ್ಟು, ಫ್ರಂಟ್ ಇಮೇಜೇ ನೋಡ್ಬೋದು ನೀವು. ಇದು ಟಾಪ್ ಮಾಡಲ್ ಥರ ಇದು ಒಂದು ಇದರಲ್ಲಿ ಫಿಟ್ ಆಗಿದೆ. ಸೊ ನೆಕ್ಸ್ಟ್ ಇದಕ್ಕೆ ಬಂದರೆ ನಿಮಗೆ ಸನ್ಫ್ಲೇಮ್ ಇದು ಶೇಡ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದರಲ್ಲಿ ಇದು ಮಾಮೂಲಿ ನಾರ್ಮಲ್ ಫಿಲ್ಮ್ ಇಲ್ಲ, ಇದು ಈ ಫಿಲ್ಮ್ ಕ್ವಾಲಿಟಿನೇ ಬೇರೆ, ಈ ಫಿಲ್ಮ್ ಪರ್ಫಾರ್ಮೆನ್ಸೇ ಬೇರೆ. ಸೊ ಹಿಂದ್ಗಡೆ ನೀವು ಟಾಪ್ನಲ್ಲಿ ನೋಡ್ಬೋದು ಒಂದು ಬ್ಲ್ಯಾಕ್ ಕಲರು ರೂಫ್ ರೈರೂ ಇದಕ್ಕೆ ಫಿಟ್ ಆಗಿದೆ. ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ಸಿಲ್ವರು ಸಿಗುತ್ತೆ, ಬ್ಲ್ಯಾಕ್ ಕಲರು ಸಿಗುತ್ತೆ. ಸೊ ಗಾಡಿ ವೈಟ್ ಇರೋದ್ರಿಂದ ನಾವು ಇದಕ್ಕೆ ಬ್ಲ್ಯಾಕ್ ಹಾಕಿದ್ದೀನಿ. ವಿಂಡೋ ಗಾರ್ನಿಷ್ನು ಇದಕ್ಕೆ ಫಿಟ್ ಆಗಿದೆ. ಸೊ ಈ ಲುಕ್ಕೇ ನೀವು ನೋಡ್ಬೋದು, ಫ್ರಂಟೇನು ಸೈಡ್ನಲ್ಲಿ, ಬ್ಯಾಕ್ನಲ್ಲಿನೂ ಇದರಲ್ಲಿ ಫಿಲ್ಮ್ ಫಿಟ್ ಆಗಿದೆ. ಫ್ರಂಟ್ ಫಿಲ್ಮೇ ಇದು ಬೇರೆ ಥರ ಇದೆ. ಫ್ರಂಟ್ಗೂ ನಾವು ಇದಕ್ಕೆ ಫಿಲ್ಮ್ ಹಾಕಿದ್ದೀನಿ. ಈ ಫ್ರಂಟ್ ಫಿಲ್ಮೂ ನೋಡ್ಬೋದು ನೀವು ಶೇಡು. ಸೊ ಇದರಲ್ಲಿ ಬ್ಯಾಕ್ನಲ್ಲಿನೂ ಆಗಿದೆ, ಫ್ರಂಟ್ನಲ್ಲಿನೂ ಆಗಿದೆ, ಸೈಡ್ನಲ್ಲಿನೂ ಆಗಿದೆ. ಆಟೋ ಫೋಲ್ಡ್ ಮಿರರ್ ಸ್ವಿಚ್ ನಿಮಗೆ ಈ ಹೊಸ ಗಾಡಿನಲ್ಲಿ ಈ ಥರ ಬರ್ತಾಯಿದೆ. ಈ ತೆಗಿಬಿಟ್ಟು ನಾವು ಅದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡಿರೋದು. ಮಿರರ್ ಏನೂ ನಾವು ಚೇಂಜ್ ಮಾಡಿಲ್ಲ, ಇದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿರೋದು. ಇದೂ ನಿಮಗೆ ಟೊಯೋಟಾದೇ ಜೆನ್ಯೂನ್ ಪಾರ್ಟ್ಸ್ ಬರ್ತದೆ. ಮಾರುತಿ ನಿಮ್ಗೆ ಗ್ರ್ಯಾಂಡ್ ನ್ಯೂಟಾರದೇ ನಿಮಗೆ ಪಾರ್ಟ್ಸ್ ಬರ್ತದೆ. ಸ್ಟೇರಿಂಗ್ನಲ್ಲಿ ಬಂದರೆ ನೀವು ಟಾಪ್ ಮಾಡಲ್ದು ಸ್ಟೇರಿಂಗ್ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸ್ಟೇರಿಂಗ್ ಫಿಟ್ ಮಾಡಿದ್ರು ನಾವು ಇದಕ್ಕೆ ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟ್ ಬರ್ತದೆ, ಕ್ಲೋಸ್ ಮಾಡೋಕ್ಕೆ ಲೈಟ್ ಸಿಸ್ಟಮ್ ಇಲ್ಲಿ ನೋಡ್ಬೋದು ನೀವು. ನೀಡ್ ಫಾರ್ ಸ್ಪೀಡ್ ಅಂತ ಬ್ರ್ಯಾಂಡ್ನಲ್ಲಿ ಬರ್ತದೆ. ವ್ಯಾಲ್ಯೂಮ್ ಕಮ್ಮಿ ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಬಟನ್ ನಿಮಗೆ ವರ್ಕಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಇದು ಬ್ರ್ಯಾಂಡ್ನಲ್ಲಿ ಬಂದರೆ ನೀವು ಮೊರಲ್ ಸ್ಪೀಕರ್ ನಿಮ್ಗೆ ಹೇಳ್ತಾ ಇದೆ. ಇದು ಬ್ರ್ಯಾಂಡ್ ಸೂಪರ್ ಸ್ಪೀಕರ್ ಇದು. ಸೊ ಈ ಥರನೇ ನಮ್ಮ ಹತ್ರ ಇಷ್ಟೊಂದು ಬ್ರ್ಯಾಂಡ್ ಇದೆ. ಮೊರಲ್ ಇದೆ, ಫೋಕಲ್ ಇದೆ, ಹಟ್ಸ್ ಇದೆ, ಆಲ್ಪೈನ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ. ಡಿಪೆಂಡೆಂಟು ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ಅದು ನಿಮಗೆ ಯಾವ ಥರ ಏನು ಬಜೆಟ್ನಲ್ಲಿ ಬೇಕು ಆ ಥರ ನೀವು ಫಿಟ್ ಮಾಡ್ಕೊಳ್ಬೋದು. ಈ ಡೋರ್ ಡ್ಯಾಂಪಿಂಗ್ ನೋಡ್ಬೋದು ನೀವು. ಇಲ್ಲಿ ಒಂದು ಸಿಲ್ವರ್ ವಿತ್ ಬ್ಲ್ಯಾಕ್ ಇದನ್ನು ಹಾಕಿದ್ದೀನಿ. ಈ ಒಂದು ಪೀಸು ಪ್ಯಾನೋ ಫಿನಿಶು, ಸಿಸ್ಟಮ್ ಫಿನಿಷರ್ ಒಂದು ಪ್ಯಾನೋ ಫಿನಿಶು, ಲೆಫ್ಟ್ ಸೈಡ್ನಲ್ಲಿ AC ವೆಂಟ್ ಪ್ಯಾನೋ ಫಿನಿಶು, ರೈಟ್ನಲ್ಲಿ AC ವೆಂಟ್ ಪ್ಯಾನೋ ಫಿನಿಶು. ಪ್ಲಸ್ ಇದರಲ್ಲಿ ನಾವು ಇದಕ್ಕೆ USB ಚಾರ್ಜರ್ ಒಂದು ಇದು ಫಿಟ್ ಮಾಡಿದ್ದೀನಿ. ಇದು ನೋಡ್ಬೋದು ನೀವು, ಎಲ್ಲ ಗಾಡಿನಲ್ಲಿ ಬರೋಲ್ಲ ಇದು USB. ಇದು ಬರೀ ನಿಮಗೆ ಈ ಸೈಡ್ ಬಂದಿರ್ತದೆ. USB ಇಲ್ಲಿಂದ ಹಾಕ್ಬೇಕಂದ್ರೆ ಅದಕ್ಕೆ ಒಂದು USB ಅಡಾಪ್ಟರ್ ಫಿಟ್ ಮಾಡಿದ್ದೀನಿ ಫ್ರಂಟ್ ಸಿಸ್ಟಮ್ಗೆ. ಹಿಂದ್ಗಡೆನೂ ಚಾರ್ಜರ್ ಬರೋಲ್ಲ, ಹಿಂದ್ಗಡೆನೂ ನಾವು ಚಾರ್ಜರ್ ಇದು ಫಿಟ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಇದು ಬೇಸ್ ಟು ಟಾಪು
ಒಂದು ಗಾಡಿಗೆ ನೆಸೆಸಿಟಿ ಎಷ್ಟಿದೆ ಅಷ್ಟೆಲ್ಲ ಇದರಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ವೀಡಿಯೋ ಮಾಡೋದು ಲಾಂಗ್ ಆಗುತ್ತೆ ಅಂತಲೇ ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ. ಆಲ್ಮೋಸ್ಟ್ ಈ ಗಾಡಿಗೆ ಏನು ಮಾಡಿದ್ದೀನಿ ಅದೇ ಥರ ನಾವು ಬೇಜಾನ್ ಗಾಡಿಗೆ ಫಿಟ್ ಮಾಡಿದ್ದೀನಿ. ಸೊ ಅದು ಯೂಟ್ಯೂಬ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಫೇಸ್ಬುಕ್ ಇರಲಿ, ಅದನ್ನಲ್ಲಿ ನೋಡ್ಬೋದು ನೀವು. ಈ ಟೂಟ್ರ್ ಫಿನಿಶಿಂಗು ನಾವು ಫಿಟ್ ಮಾಡಿದ್ರೆ ನಾವು ಸ್ಪೀಕರ್ ನೋಡ್ಬೋದು ಆ ಥರ ಇದೆ ಟೂಟ್ರಿಗೆ. ಸೊ ಸೇಮ್ ನಿಮ್ಗೆ ಎಲ್ಲಿ ಬಂದರೆ ಸ್ಪೀಕರ್ದು ಈ ಫಿನಿಶಿಂಗ್ ನೋಡ್ಬೋದು, ಡೋರ್ ಡ್ಯಾಂಪಿಂಗ್ ನೋಡ್ಬೋದು. ಬಟ್ ನನ್ನ ನೆಸೆಸಿಟಿ ಏನಿದೆ ಅಂದರೆ ನಿಮಗೆ ಎಲ್ಲಿನೂ ಫಿಟ್ ಮಾಡಿ ಆ ಬ್ಲೂ ಕಲರ್ ರಿಂಗ್ ಮಾಡ್ತಾ ಇದ್ದಾರಲ್ಲ ಕಾಣಿಸ್ತಾ ಇದಲ್ಲ ನಮಗೆ ಪಿಕ್ಚರ್ನಲ್ಲಿ, ಆ ಸೇಮ್ ಬ್ಲೂ ಕಲರ್ ರಿಂಗು ಒಳ್ಳೆ ಸ್ಪೀಕರ್ ಆದರೆ ಅದಕ್ಕೆ ಫಿಟ್ ಮಾಡ್ಬೋದು ನೀವು. ಡೋರ್ ಡ್ಯಾಂಪಿಂಗ್ ಮಾಡಿದ್ರೆ ನಿಮಗೆ ಆಡಿಯೋ ಎಫೆಕ್ಟ್ ಏನು ನಿಮ್ಮ ರೆಗ್ಯುಲರ್ ಸ್ಪೀಕರ್ ಹಾಕ್ತೀರಾ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಬರ್ತದೆ. ಸೊ ನಮ್ಮ ಅಂಗಡಿ ಬ್ಯಾಂಗ್ಳೂರು ಕೋರಮಂಗಲ, ನಿಯರ್ ಬೈ ಆಡ್ಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್, ಅಲ್ಲಿ ನಮ್ಮ ಅಂಗಡಿ ಇರೋದು. IR ಕಾರ್ ಡೆಕೋರೇಟ್. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಎಸೆಸರೀಸ್ ನಿಮಗೆ ಸಿಗುತ್ತೆ. ಯಾವ ಗಾಡಿದು ಏನೇನು ಎಸೆಸರೀಸ್ ಇದೆ ಎಲ್ಲ ಸಿಗುತ್ತೆ. ಪ್ರತಿಯೊಂದು ಕಸ್ಟಮರ್ದು ಒಂದೊಂದು ಬಜೆಟ್ನಲ್ಲಿ ಫಿಟ್ ಆಗುತ್ತೆ. ಪ್ರತಿಯೊಂದು ಕಸ್ಟಮರ್ದು ಒಂದೊಂದು ಗಾಡಿಗೆ ಒಂದೊಂದು ನೆಸೆಸಿಟಿ ಇರ್ತದೆ. ನಿಮ್ಮ ಗಾಡಿಗೆ ನಿಮ್ಗೆ ಏನೇನು ಬೇಕು ನೀವು ಡಿಸೈಡ್ ಮಾಡಿ ಫೋನ್ ಮಾಡ್ಬೋದು. ಈ ಕಸ್ಟಮರ್ಗೆ ನೋಡಿ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಇರ್ತದೆ, ಅದನ್ನು ಮಾಡಿಕೊಡ್ತೀನಿ. ಸ್ಟೇರಿಂಗ್ ಆ್ಯಕ್ಟಿವೇಶನ್ ಇರ್ತದೆ, ಅದೂ ಆಗುತ್ತೆ. ಕೆಲವು ಕಸ್ಟಮರ್ ಅದೇ ಸ್ಟೇರಿಂಗ್ನಲ್ಲಿ ಬಟನ್ ಹಾಕ್ತೀರಾ, ಕೆಲವು ಕಸ್ಟಮರ್ದು ಕಾರ್ಬನ್ ಫೈಬರ್ ಸ್ಟೇರಿಂಗ್ ಬೇಕಿರ್ತದೆ. ಈ ಫಿನಿಶಿಂಗ್ ಲೆದರ್ನು ಫಿನಿಶಿಂಗ್ ನೋಡ್ಬೋದು ನೀವು. ಒಂದು ಲೆಫ್ಟ್ನಲ್ಲಿ ಒಂದು ರೈಟ್ನಲ್ಲಿ ಪೀಸ್ ಬಂದಿದೆ, ಇದನ್ನು ಫಿಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಅಸೆಸರೀಸ್ ಇದಕ್ಕೆ ನಿಮಗೆ 80% to 85% ಆಗಿದೆ. ಹಿಂದ್ಗಡೆ ವೈಫರ್ದು ವೀಡಿಯೋ ಇದೆ ನೋಡಿ, ನಿಮಗೆ ಯಾವ ಏನೇನು ಬೇಕು ಫಿಟ್ ಮಾಡ್ಬೋದು. ಬಟ್ ಒಂದು ಗ್ರ್ಯಾಂಡ್ ವಿಟಾರ ಇರಲಿ, ಹೈ ರೈಡರ್ ಇರಲಿ, ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಫಿಟ್ಟಿಂಗ್ ಸಿಗುತ್ತೆ, ಅದು ಮಾಡಿದ್ದೀನಿ.